ಯಾಕೆ ಶಶಿ ನನ್ನ ನೋಡಿ ಭಯ ಪಡ್ತಿದ್ಯಾ? ಹಾಂ, ಹೆಂಗಸು ಗಂಡಸನ್ನ ನೋಡಿ ಭಯ ಪಡಬೇಕು, ಹೆಣ್ಣು ಹೆಣ್ಣನ್ನು ನೋಡಿ ಭಯ ಪಡಬಾರ್ದು. ಏನಿದೆಲ್ಲ? ನೀವ್ಯಾಕೆ ಸೀರೆ ಉಟ್ಕೊಂಡಿದ್ದೀರಾ? ನನಗಿಷ್ಟ ಆಯಿತು, ಉಟ್ಕೊಂಡೆ. ಅದೇ ಯಾಕೆ? ನಾನು ಗಂಡಸಲ್ಲ, ನಾನು ಗಂಡು ದೇಹ ಹೊತ್ಕೊಂಡಿರೋ ಹೆಣ್ಣು. ನನಗೆ ನಿನ್ನಂಥ ಹುಡುಗಿನ ಮದುವೆ ಆಗೋಕ್ಕೆ ಇಷ್ಟ ಇರಲಿಲ್ಲ, ಆದರೆ ಮನೆಯವ್ರ ಒತ್ತಾಯಕ್ಕೆ ಮದುವೆ ಆಗಿಬಿಟ್ಟೆ. ಎಲ್ಲರೂ ನನ್ನ ಸಂಘ ಅಂತ ರೇಗಿಸ್ತಾ ಇದ್ರು, ಅದಕ್ಕೆ ಮನೆಯಲ್ಲಿ ನನ್ನ ಬೇಗ ಮದುವೆ ಮಾಡಿಬಿಟ್ರು. ನಿನ್ನನ್ನು ನೋಡಿದ್ರೆ ನನಗೆ ಅಯ್ಯೋ ಅನಿಸುತ್ತೆ. ಅಯ್ಯೋ ಶಶಿ, ನೀನು ಅಳ್ಬೇಡ, ನೀನು ಅಳ್ಬೇಡ ಶಶಿ, ನೀನು ಅಳ್ಬೇಡ ಶಶಿ. ಅಪ್ಪ ಅಮ್ಮ ಜನಕ್ಕೋಸ್ಕರ ನಾನು ಗಂಡಸ ಥರ ನಾಟಕ ಆಡ್ತಿದ್ದೀನಿ. ನೋಡು, ನಾನು ನಿನ್ನ ಗಂಡ ಅಲ್ಲ, ನಿನ್ನ ಸ್ನೇಹಿತೆ ಅನ್ಕೋ. ನಿನ್ನ ಕಷ್ಟ ಸುಖ ಏನೇ ಇದ್ರೂ ನನ್ನ ಹತ್ರ ಹೇಳ್ಕೊ. ನನಗೆ ಗೊತ್ತು ನಿನಗೆ ತುಂಬ ಓದಬೇಕು ಅಂತ ಆಸೆ ಇದೆ ಅಂತ. ನೋಡು ಶಶಿ, ನೀನು ಎಷ್ಟು ಓದ್ತೀಯೋ ಓದು, ನಾನು ನಿನ್ನನ್ನು ಓದಿಸ್ತೀನಿ. ಆದರೆ ಒಂದು ಮಾತು, ನಮ್ಮ ಅಪ್ಪ ಅಮ್ಮ ಬದುಕಿರೋವರೆಗೂ ನಿನ್ನ ನೆಂಟಿ ಥರ ನಾಟಕ ಆಡಬೇಕು. ನಾನು ನಿನ್ನ ಗಂಡನ ಥರ ಇರ್ತೀನಿ. ಆಮೇಲೆ ನಾನೇ ಒಂದು ಒಳ್ಳೆ ಹುಡುಗನ ನೋಡಿ ನಿನಗೆ ಮದುವೆ ಮಾಡ್ತೀನಿ. ಶಶಿ, ಕಾಲೇಜಿಗೆ ಲೇಟ್ ಆಯ್ತು, ಬೇಗ ಬಾ. ನೋಡಕ್ಕೆ ಇಷ್ಟು ಲಕ್ಷಣ ಆಗಿದ್ಯಾ, ಕಾಲೇಜಿಗೆ ಬೇರೆ ಹೋಯ್ತೀಯಾ, ಬೇರೆ ಗಂಡು ಸಿಕ್ಲಿಲ್ವ ನಿಂಗೆ? ಅಲ್ಲ, ಅವನು ಸಂಘ ಅಂತ ಇಡೀ ಊರಿಗೆ ಗೊತ್ತು, ನಿನ್ಗೆ ನಿಮ್ಮ ಅಪ್ಪಂಗೆ ಗೊತ್ತಾಗ್ಲಿಲ್ವಮ್ಮ? ಮದ್ವೆಗೆ ಎಷ್ಟು ದಿವಸ ಆಗಿದೆ, ಅವ್ನು ಹೆಂಗೆ ಅಂತ ಗೊತ್ತಿಲ್ವಾ ನಿನ್ಗೆ? ಆದ್ರೂ ಅವನ ಜೊತೆ ಸಂಸಾರ ಮಾಡ್ತಿದ್ಯ ಅಂದ್ರೆ ನೀನ್ ಹೆಂಗೆ ಅಂತ ಗೊತ್ತಾಗಿರ್ಬೇಕು. ಅಷ್ಟಿಲ್ಲೇ ಸಂಘದ ಜೊತೆ ಸಂಸಾರ ಮಾಡ್ತಾರ, ನಡಿ ಹೋಗಣ. ಏಯ್ ಬಂದ್ಲು ನೋಡು. ಅಲ್ಲ ಏನಮ್ಮ ಇವತ್ ನಡ್ಕೊಂಡ್ ಹೋಯ್ತಾ ಇದೀಯಾ? ಎಲ್ಲಿ ನಿನ್ ಸಂಘ? ಬೈಕಲ್ಲಿ ಕರ್ಕೊಂಡ್ ಹೋಗ್ಲಿಲ್ವಾ? ಬಿಡಲ್ಲ, ನಂದೇ ಬೈಕ್ ಇದೆ, ಪಿಕಪ್ ಡ್ರಾಪ್ ನಾನೇ ಮಾಡ್ತೀನಿ. ಏಯ್ ಸುಮ್ನೆ ಅವ್ರ ಗಂಡಿಗೆ ಗೊತ್ತಾದ್ರೆ ಅಷ್ಟೇ. ಅವನೇನ್ ಮಾಡ್ತಾನೋ? ಏಯ್ ಯಾಕ್ರು ಹಿಂಗ ಯಾರು ಕೂತೀರಾ? ಯಾಕೆ ಬೇರೆ ಅಕ್ಕ ತಂಗಿರಿ ಇಲ್ವಾ? ನೀವ್ ಯಾರು ಉದ್ದಾರ ಆಗಲ್ಲ. ನೋಡಕ್ಕೆ ಇಷ್ಟು ಲಕ್ಷಣ ಆಗಿದ್ಯಾ, ಕಾಲೇಜಿಗೆ ಬೇರೆ ಹೋಯ್ತೀಯಾ, ಬೇರೆ ಗಂಡು ಸಿಕ್ಲಿಲ್ವ ನಿಂಗೆ? ಅಲ್ಲ, ಅವನು ಸಂಘ ಅಂತ ಇಡೀ ಊರಿಗೆ ಗೊತ್ತು, ನಿನ್ಗೆ ನಿಮ್ಮ ಅಪ್ಪಂಗೆ ಗೊತ್ತಾಗ್ಲಿಲ್ವಮ್ಮ? ಮದ್ವೆಗೆ ಎಷ್ಟು ದಿವಸ ಆಗಿದೆ, ಅವ್ನು ಹೆಂಗೆ ಅಂತ ಗೊತ್ತಿಲ್ವಾ ನಿನ್ಗೆ? ಆದ್ರೂ ಅವನ ಜೊತೆ ಸಂಸಾರ ಮಾಡ್ತಿದ್ಯ ಅಂದ್ರೆ ನೀನ್ ಹೆಂಗೆ ಅಂತ ಗೊತ್ತಾಗಿರ್ಬೇಕು.
ಇವನ್ ಹಿಂಗೆ ಅಂತ ಮೊದ್ಲೇ ಊರಿನೆಲ್ಲ ಆಡ್ಕೊಳ್ತಾ ಇದ್ರು. ಈಗ ಸೊಸೆ ಬರೇ ಮನೆಯಿಂದ ಓಡ್ ಹೋಗಿದ್ದಾಳೆ. ಇನ್ ಹೇಗಪ್ಪ ಇವ್ರ ಮುಂದೆ ತಲೆ ಎತ್ಕೊಂಡು ಓಡಾಡೋದು? ಅಮ್ಮ ನೀನೇನು ಯೋಚನೆ ಮಾಡಬೇಡ. ಶಶಿನ ನಾನು ಕರ್ಕೊಂಬರ್ತೀನಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಅವರೇ ಹುಡುಕ್ ಕೊಡ್ತಾರೆ. ಇಷ್ಟೇ ಸರ್ ಆಗಿದ್ದು. ನನಗೆ ಮಕ್ಕಳೇ ಆಗಲ್ಲ ಸರ್. ಯಾಕೆಂದರೆ ನನ್ನ ಗಂಡಸೇ ಅಲ್ಲ ಸರ್. ಏನು ಸರ್ ಹಿಂಗೆ ಟ್ವಿಸ್ಟ್ ಕೊಟ್ಬಿಟ್ಟ? ನನ್ನ ಗಂಡಸೆ ಎಲ್ಲ ಅಂತಿದ್ದಾನೆ. ಸರ್ ಏನ್ರಿ ಸರ್, ರೈಲ್ವೆ ಸ್ಟೇಷನು ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ವಿಚಾರಿಸಿದ್ದೀವಿ ಸರ್. 2 ಡೇಸಿಂದ ಯಾವ ಬಾಡಿನೂ ಪತ್ತೆ ಆಗಿಲ್ಲ ಸರ್. ಮಲ್ಲೇಶ್ವರಂ ಸ್ಟೇಷನಲ್ಲಿ ಒಂದು ಮಗು ಸಿಕ್ಕಿದೆ ಸರ್, 4 ವರ್ಷ ಸರ್. ಆ ಮಗು ಹೆಸರು ಪ್ರೀತಿ ಅಂತ ಸರ್. ರೈಲ್ವೆ ಟ್ರ್ಯಾಕಲ್ಲಿ ಒಂದು ಭಿಕ್ಷುಕಿಗೆ ಸಿಕ್ತಂತೆ ಸರ್. ಯಾರೋ TV ಚಾನಲ್ ಅವರು ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಸ್ಟೇಷನಲ್ಲಿ. ಅಂದ್ರೆ ಮಗು ಬದುಕಿದೆ ಅಂತ? ಏನ್ರಿ ಒಂದು ಅರ್ಥ ಆಗ್ತಿಲ್ವಲ್ಲ. ಏನ್ರಿ ಎಲ್ಲ ಕನ್ಫ್ಯೂಷನ್ ಆಗಿದೆ. ಇವ್ನು ನೋಡಿದ್ರೆ ಕೊಲೆ ಮಾಡೋದಕ್ಕೆ ಮುಂಚೆ ಅಂದರೆ 4.5 ವರ್ಷದಕ್ಕೆ ಮುಂಚೆನೆ ಹೆಂಡತಿ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಜೊತೆಗೆ ನಾನು ಗಂಡಸೇ ಅಲ್ಲ ಅಂತ ಹೇಳ್ತಾನೆ. ಇವನು ಹೆಂಡತಿ ನೋಡಿದ್ರೆ ನನ್ನ ಮಗುನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಅಂತಾಳೆ. ಈಗ ನೋಡಿದ್ರೆ ಮಗು ಬದುಕಿದೆ. ಒಂದು ಅರ್ಥ ಆಗ್ತಿಲ್ವಲ್ಲ. ಒಂದು ಕೆಲಸ ಮಾಡ್ರಿ, ಆ ಮಗುನ, ಆ ಭಿಕ್ಷುಕಿನ, ಆ TV ಚಾನಲ್ ಅವ್ರನ್ನ ಎಲ್ಲರನ್ನೂ ಕರ್ಕೊಂಬನ್ರಿ. ಹಲೋ ಹಲೋ, ಪ್ರೀತಿನಾ? ಹೌದು ನಾವು ಪೊಲೀಸ್ ಸ್ಟೇಷನಿಂದ ಮಾತಾಡ್ತಾ ಇದ್ದೀನಿ. ಮಗುರು ಕರ್ಕೊಂಡು ಈಗಲೇ ಸ್ಟೇಷನಿಗೆ ಬನ್ನಿ. ಸರ್, ಮಗು ತಂದೆ ತಾಯಿ ಸಿಕ್ಕಿದ್ರಾ? ಅದನ್ನೆಲ್ಲ ಹೇಳ್ತೀನಿ, ನೀವು ಮೊದಲು ಮಗುನ ಕರ್ಕೊಂಬನ್ನಿ. ಓಕೆ ಸರ್. ಇದು ಯಾರಿದು? ಅಮ್ಮ. ಪಕ್ಕದಲ್ಲಿ ಇನ್ನೊಬ್ರು ಇದ್ದಾರೆ ನೋಡು, ಅವ್ರು ಯಾರು? ಯಾರು ಹೇಳಮ್ಮ? ಗೊತ್ತಿಲ್ಲ. ಅವನ್ನ ಹೇಳ್ಕೊಂಬನ್ರಿ. ಪುಟಿ, ಯಾರದು ಹೇಳು? ಯಾರು ಹೇಳಮ್ಮ? ಗೊತ್ತಿಲ್ಲ. ನಿಮ್ಮಪ್ಪ ಅಲ್ವಾ? ಅಲ್ಲ. ಹೇಯ್, ನಿನ್ನ ಮಗುನು ನಿನ್ನ ಅಪ್ಪ ಅಂತ ಇಲ್ಲ. ಎಷ್ಟು ಹೆದರ್ಕೋತಾ ಇದೆ. ಎಂತ ಸೈಕೋನೋ ನೀನು. ಹೇಳ್ಕೊಂಡೋಗ್ರಿ ಅವನ್ನ. ಈ ಮಗು ತಾಯಿನ ಒಪ್ಕೊಂತ ಇದೆ, ತಂದೆನ ಯಾಕೆ ಒಪ್ಕೊಂತ ಇಲ್ಲ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ನಮಸ್ಕಾರ ನೋಡಮ್ಮ, ಮಗು ಸಿಕ್ತಾಗ ಏನೇನಾಯ್ತು ಎಲ್ಲ ಬಿಡಿಸಿ ಹೇಳು. ಸರ್, ಅವತ್ತು ರೈಲ್ವೆ ಕಂಬಿ ಹತ್ರ ಇದ್ದೆ ಸರ್. ಯಾರೋ ಒಬ್ಬ ಬಂದು ಈ ಮಗುನ ಮಲಗಿಸ್ಬಿಟ್ಟು ಹೊರಟೋದ. ಅವಾಗ ತಾನೇ ರೈಲ್ ಹೋಗಿತ್ತು ಸರ್. ದೇವ್ರ ದಯದಿಂದ ಈ ಮಗುನ ಪ್ರಾಣ ಉಳಿತು. ನನ್ನ ಜೊತೆ ಕರ್ಕೊಂಡೋಗಿ ಇಟ್ಕೊಂಡಿದ್ದೆ. ಆಮೇಲೆ ಈ ಮೇಡಮ್ ಹೋಟ್ಲ ಹತ್ರ ಸಿಕ್ಬಿಟ್ಟು ಕರ್ಕೊಬಂದರು. ಸರಿ, ನೀನು ಹೊರಡು. ನಮಸ್ಕಾರ ಸರ್. ಅಲ್ಲ ಸರ್, ಮಗುನ ಸಾಯ್ಸಕ್ಕಂತ ರೈಲ್ವೆ ಟ್ರ್ಯಾಕ್ ಹತ್ರ ಕರ್ಕೊಂಡೋದವ್ರು ಯಾರು? ಗೊತ್ತಿಲ್ಲ. ಇದಕ್ಕೆಲ್ಲ ಉತ್ತರ ಈ ಮಗು ತಾಯಿ ಶಶಿಕಲಾನೇ ಕೊಡ್ಬೇಕು. ಅದಕ್ಕೆ ನಾವು ಪ್ರಜ್ಞೆ ಬರೋ ತನಕ ಕಾಯಲೇಬೇಕು. ಕರ್ಕೊಂಬರ್ರಿ ಅವ್ರನ್ನ.
ನೋಡಮ್ಮ, ಇವ್ರು ಯಾರು ಅಂತ ಕಂಡುಹಿಡಿತೀರಾ? ಶಶಿ, ಇವ್ರು ನನ್ನ ಗಂಡ ಸರ್. ಮತ್ತೆ ಇವ್ನು ನೋಡಿದ್ರೆ ಮಗು ನಂದಲ್ಲ ಅಂತಿದ್ದಾನೆ. ಹೌದು ಸರ್, ಈ ಮಗು ಒಂದಲ್ಲ. ಏನಮ್ಮ, ನನಗೇನು ಅರ್ಥ ಆಗ್ತಿಲ್ಲ, ಸ್ವಲ್ಪ ಬಿಡಿಸೇಳು. ಸರ್, ಅದು ಅನ್ಯಾಯವಾಗಿ ನನ್ನ ಜೀವನ ಹಾಳು ಮಾಡಿಬಿಟ್ರಿ. ನಂಗೆ ಮದುವೆ ಬೇಡ ಅಂತ ಹೇಳಿದೆ, ನನ್ನ ಮಾತೇ ಕೇಳಲಿಲ್ಲ. ಈಗ ಏನಾಯ್ತು ಅಂತ ಹೀಗೆ ಹೇಳ್ತಿದ್ಯೆ? ರಾಜೀವ್ನಂತ ಹುಡುಗ ಸಿಗ್ತಾನೇನೆ? ಹೌದು, ಅಂತ ಹುಡುಗ ಸಿಗಲ್ಲ. ಅವ್ನ ಕಣ್ಸೇ ಅಲ್ಲ. ಏಯ್, ಏನೇ ಮಾತಾಡ್ತಿದ್ಯಾ? ನಿನಗೆ ಮದುವೆ ಇಷ್ಟ ಇಲ್ಲ ಅಂತ ಗೊತ್ತಿತ್ತು, ಹಾಗಂತ ಅಳಿನ ಬಗ್ಗೆ ಇಲ್ದೇ ಇರೋದೆಲ್ಲ ಹೇಳ್ಬೇಡ. ನೀನು ನೆಟ್ಟಿಗೆ ಸಂಸಾರ ಮಾಡ್ಕೊಂಡೋಗು. ಗಂಡನ ಮನೆ ಬಿಟ್ಟೇನಾದ್ರೂ ಇಲ್ಲಿಗೆ ಬಂದ್ರೆ ಇಲ್ಲೂ ಸೇರ್ಸಲ್ಲ ನಿನ್ನ. ಎಲ್ಲರೂ ರಾಜೀವ್ನ ಗಂಡ್ಸಲ್ಲ, ನಿಂಗೆ ಮದುವೆ ಆಗಲ್ಲ ಅಂತ ಆಡ್ಕೋತಿದ್ರು. ಇದರಿಂದ ಬೇಜಾರಾಗಿದ್ದು ನಾನು ಸಾಯೋದಿಕ್ಕೆ ಅಂತ ಸೇತುವೆ ಮೇಲೆ ನಿಂತಿದ್ದಾಗ ಯಾರೋ ಗಂಡ ಹೆಂಡತಿ ಬಂದು ನನ್ನ ಕಾಪಾಡಿದ್ರು. ಏನ್ ಮಾಡ್ತಾ ಇದೀಯಮ್ಮ ನೀನು? ಏನಾಯ್ತು? ಇಲ್ಲ, ಬಾ. ಬಿಟ್ಬಿಡಿ ನನ್ನ, ಬಾಮ್ಮ. ಬಿಟ್ಬಿಡಿ. ಯಾಕಮ್ಮ? ಏನಕ್ಕೆ ಸಾಯಕ್ ಹೋಗಿದೆ? ಏನಾಯ್ತು? ನಂಗೇನು ಹೇಳಕ್ ಇಷ್ಟ ಇಲ್ಲ, ನನ್ನ ಬಿಟ್ಬಿಡಿ. ಒಂದ್ ನಿಮಿಷ ನಿಂತ್ಕೊಳ್ಳಮ್ಮ. ಜೀವನದಲ್ಲಿ ಮನುಷ್ಯರಿಗೆ ಕಷ್ಟಗಳು ಬರೋದು ಸಹಜ. ಯಾವ ಸ್ಟೂಡೆಂಟು ಎಕ್ಸಾಮ್ ಬಂತು ಅಂತ ಸಾಯೋದಕ್ಕೆ ಹೋಗೋದಿಲ್ಲ, ಎಕ್ಸಾಮ್ ಫೇಸ್ ಮಾಡಿ ಪಾಸ್ ಆಗೋದಕ್ಕೆ ನೋಡ್ತಾರೆ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಒಂದು ಎಕ್ಸಾಮ್ ಅಂತ ಬರುತ್ತೆ, ಅದನ್ನು ಫೇಸ್ ಮಾಡಿ ಪಾಸ್ ಮಾಡಬೇಕು. ಆಗಲೇ ಜೀವನ ಸುಖಮಯವಾಗಿರೋದು. ಪ್ರಪಂಚದಲ್ಲಿ ಎಲ್ಲ ಕಷ್ಟಗಳಿಗೂ ಒಂದು ಪರಿಹಾರ ಇರುತ್ತಮ್ಮ. ಹಾಗಾದ್ರೆ ನನ್ನ ಸಮಸ್ಯೆಗೆ ಪರಿಹಾರ ಹೇಳಿ. ನನ್ನ ಗಂಡ ಒಬ್ಬ ನಾಮರ್ದ ಷಂಡ. ನನ್ಗವನಿಂದ ಯಾವ ಸುಖನೂ ಸಿಗಲ್ಲ, ಮಕ್ಕಳು ಆಗಲ್ಲ. ಈ ವಿಷಯನ ನಮ್ಮ ತಂದೆ ತಾಯಿ ಹತ್ರ ಹೇಳಿದ್ರೆ ನಂಬಲಿಲ್ಲ. ಒಂದ್ ವೇಳೆ ನಂಬಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತಾರೆ. ಏನ್ ಮಾಡ್ಲಿ ಹೇಳಿ, ಪರಿಹಾರ ಹೇಳಿ. ನನ್ ಷಂಡ ಗಂಡನ್ನ ಗಂಡ್ಸ್ ಮಾಡ್ಕೊಡ್ತೀರಾ? ಆಗತ್ತಾ ನಿಮ್ ಕೈಯಲ್ಲಿ? ಸೃಷ್ಟಿ ಮಾಡಿರೋ ದೇವ್ರ ಕೈಲೋ ಸಾಧ್ಯ ಇಲ್ಲ. ನನ್ ಜೀವನ ಇಲ್ಲಿಗೆ ಮುಗ್ದೋಯ್ತು, ಅದಕ್ಕೆ ಈ ನಿರ್ಧಾರ ತಗೊಂಡೆ. ತಪ್ಪ? ಹೌದು, ತಪ್ಪು. ನೋಡಮ್ಮ, ನಿನ್ನ ಗಂಡನ ನಾವು ಸರಿ ಮಾಡೋಕ್ಕಂತೂ ಆಗಲ್ಲ. ಹೇಗಿದ್ರು ನೀನು ಗಂಡನ ಬಿಟ್ಟು ಸಾಯಕ್ಕೆ ಹೊರಟಿದ್ಯಾ. ಒಂದು ವೇಳೆ ಸತ್ಯ ಅಂತಲೇ ಇಟ್ಕೋ, ಏನು ಸಾಧನೆ ಮಾಡ್ದಂಗಾಯ್ತು. ಅದಕ್ಕೆ ನನ್ನ ಜೀವನದಲ್ಲಿ ಏನೂ ನಡೆದೇ ಇಲ್ಲ ಅಂತ ಹೊಸ ಜೀವನ ಪ್ರಾರಂಭ ಮಾಡು. ನಾವು ನಿನ್ನ ಜೊತೆಲಿ ಇರ್ತೀನಿ. ಬಾಮ್ಮ. ಬೇಡ. ಬಾಮ್ಮ. ನೋಡಮ್ಮ, ಇದು ನಮ್ಮನೆ. ನೀನು ಇಲ್ಲೇ ಇರಬಹುದು. ಇಲ್ಲೇ ಇದ್ಕೊಂಡು ಕಂಟಿನ್ಯೂ ಮಾಡಿಬಿಟ್ಟು ನಿನ್ನ ಕಾಲ ಮೇಲೆ ನೀನು ನಿಂತ್ಕೋ. ಅದಕ್ಕೇನು ಸಹಾಯ ಬೇಕೋ ನಾವು ಮಾಡ್ತೀವಿ. ನೋಡಮ್ಮ, ನೀನೇನು ಸಂಕೋಚ ಪಟ್ಕೋಬೇಡ. ನೀನು ನನ್ನ ಮಗಳಿದ್ದಾಗೆ.
ನನಗೆ ಧೈರ್ಯ ಕೊಟ್ಟು ನಿಮ್ಮ ಮಗಳ ಥರ ನೋಡ್ಕೊಂಡು ಓದಿಸಿದ್ದಕ್ಕೆ ನಂಗೆ RTOನಲ್ಲಿ ಕೆಲಸನೂ ಸಿಕ್ತು. ಇವತ್ತು ನನ್ನ ಮೊದಲನೇ ಸಂಬಳನೂ ಸಿಕ್ಕಿದೆ. ತಗೊಳ್ಳಿ. ಇಟ್ಕೊಳ್ಳಮ್ಮ ಶಶಿ, ನಿನ್ನ ಭವಿಷ್ಯಕ್ಕಾಗತ್ತೆ. ಶಶಿ, ಒಳ್ಳೆ ಕೆಲಸ ಸಿಕ್ಕಿರೋ ಥರ ನೀನು ಒಂದೊಳ್ಳೆ ಹುಡುಗನ ಸಿಕ್ಬಿಟ್ರೆ ನಿನ್ನ ಜೀವನ ಸರಿ ಹೋಗ್ಬಿಡುತ್ತಮ್ಮ. ಅದಾದಮೇಲೆ ನನ್ನ ಲೈಫಿಗೆ ಬಂದವನೇ ನಂಜುಂಡ. ನಾನು ಅವನು ಪ್ರೀತಿಸಕ್ಕೆ ಶುರು ಮಾಡಿದ್ವಿ. ಅಂಕಲ್ ಇವರು ಶಶಿ, ನಾನು ಹೇಳ್ತೀನಿ. ಅಂಕಲ್, ನನ್ನ ಹೆಸರು ನಂಜುಂಡ ಅಂತ. ನಾನು ಮತ್ತು ಶಶಿ ಒಬ್ರಿಗೊಬ್ರು ಪ್ರೀತಿಸ್ತಾ ಇದ್ದೀವಿ. ನಾನು ಶಶಿ ಒಂದೇ ಜಾತಿ. ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರಪ್ಪ? ಅಪ್ಪ ಅಮ್ಮ ಇಲ್ಲ ಸರ್, ನಾನು ಅನಾಥೆ. ಏನು ಕೆಲಸ ಮಾಡ್ತೀಯಪ್ಪ? ನಾನು ಗ್ಯಾರೇಜಲ್ಲಿ ಮೆಕ್ಯಾನಿಕ್ ಆಗಿದ್ದೀನಿ. ಮೆಕ್ಯಾನಿಕ್? ಮೆಕ್ಯಾನಿಕ್ ಆದರೂ ಚಿಂತೆ ಏನಿಲ್ಲ, ಕೈ ತುಂಬ ಸಂಪಾದನೆ ಮಾಡ್ತೀನಿ. ನಿಮ್ಮ ಶಶಿನ ಚೆನ್ನಾಗಿ ನೋಡ್ಕೋತೀನಿ. ನೀವಿಬ್ರು ಒಪ್ಪಿಗೆ ಕೊಟ್ಟು ಮದುವೆ ಮಾಡಿಸ್ಕೊಡ್ಬೇಕು. ಮದುವೆ ಅಂದರೆ ದೇವಸ್ಥಾನದಲ್ಲಿ ಹಾರ ಬದಲಾಯಿಸಿದ್ರೆ ಸಾಕು. ಸರಿ, ನೀವಿಬ್ರು ಇಷ್ಟಪಟ್ಟ ಮೇಲೆ ನಮ್ದೇನಿದೆಯಪ್ಪ. ಆಯ್ತು, ಮದುವೆ ಮಾಡಿಕೊಡ್ತೀನಿ. ಮದ್ವೆನೂ ಮಾಡ್ಕೊಂಡ್ವಿ. ಮೊದಲು ಎಲ್ಲ ಚೆನ್ನಾಗಿತ್ತು. ಆಮೇಲೆ ಅವ್ನ ನಡವಳಿಕೆ ಬದಲಾಯಿತು. ಏಯ್, ಯಾಕೆ ಲೇಟು? ಬರ್ತಾ ತರಕಾರಿ ತರಕ್ಕೆ ಹೋಗಿದ್ದೆ, ಅದಕ್ಕೆ ಲೇಟ್ ಆಯಿತು. ಈ ನಡುವೆ ತರಕಾರಿ, ಸಾಂಬಾರು, ಪಲ್ಯ, ಅದು ಇದು ಅಂತ ತರಕಾರಿ ಎಲ್ಲ ಮುಳ್ಸಂಗಿದ್ಯಾ ನನ್ನ? ಏನ ಸಮಾಚಾರ? ನಿನಗೆ ತರಕಾರಿ ಇಷ್ಟನಾ? ತರಕಾರಿ ಮಾರೋನ್ ಇಷ್ಟನಾ? ಏನು ಮಾತಾಡ್ತಿದ್ಯಾ? ಮಾತಿನ ಮೇಲೆ ನಿಗಾ ಇರಲಿ. ಏಯ್, ಮುಚ್ಚೆ ಬಾಯಿ. ಈ ನಡುವೆ ನಿನ್ನ ನಡವಳಿಕೆ ಚೇಂಜ್ ಆಗ್ತಾರೆ, ನಾನು ನೋಡ್ತಾ ಇದ್ದೀನಿ. ದಿನ ಮೇಕಪ್ ಬೇರೆ ಜಾಸ್ತಿ ಆಗ್ತಾ ಇದೆ. ಯಾರನ್ನ ಇಟ್ಕೊಂಡಿದ್ಯಾ? ಛೀ, ನೀನ್ ಮನುಷ್ಯನೇ ಅಲ್ಲ. ತಗೋ, ಪಾಯಸ ಕುಡಿ. ಏನ್ ವಿಷಯ? ಹೇಳ್ತೀನಿ, ಕುಡಿ. ನಾನು 3 ತಿಂಗಳು ಪ್ರೆಗ್ನೆಂಟು. ಬೇಡಿ. ನೀನ್ ನಂಬಿ ಪೂಜೆ ಮಾಡ್ತಿರೋ ದೇವರ ಮೇಲೆ ಪ್ರಮಾಣ ಆಗ್ಬಿಟ್ಟು ಹೇಳು, ನೀನ್ ಹೊಟ್ಟೆಲಿರೋ ಮಗು ನಂದೇನಾ? ನಾನು ನಂಬಿರೋ, ನಾ ಪೂಜೆ ಮಾಡೋ ಈ ಶಿವನ್ ಮೇಲಾಣೆ, ನನ್ನ ಹೊಟ್ಟೆಲಿರೋ ಮಗು ನಿಂದೆ. ನಾನು ಯಾರ ಹತ್ರನೂ ಹೋಗಿಲ್ಲ. ಅಡುಗೆ ಮಾಡೋಕು ಖಾರ ಜಾಸ್ತಿ ಇರ್ಲಿ. ಏನಿದು? ಚಿಕನ್. ಎತ್ತು ಎತ್ತು, ಅಡುಗೆ ಮಾಡಾಕು. ಆಗಲ್ಲ. ಆಗಲ್ವಾ? ಆಗಲ್ವಾ?
ತಗೋ ಬೈಸಾಕು. ಏನಿದು ಇಷ್ಟು ಕೆಟ್ಟ ವಾಸನೆ ಹೊಡಿತಿದೆ? ದನದ ಮಾಂಸ. ಛೀ! ಏಯ್ ಏನೇ ನಾನು ತಿನ್ನಕ್ ತಂದಿರೋದನ್ನ ನೋಡ್ಬಿಟ್ಟು ವಾಂತಿ ಮಾಡ್ತೀಯಾ? ಎಷ್ಟೇ ಕೊಬ್ಬು ನಿನ್ಗೆ? ಮಗು ಅಳ್ತಿರೋದು ಕೇಳಿಸ್ತಿಲ್ವಾ? ಕೇಳಿಸ್ತಾ ಇದೆ, ತಲೆ ಚಿಟ್ಟಿಡ್ದಿದೆ. ತಗೊಳ್ಳೋ ಒಳಗೆ. ನಾನು ಅಡ್ಗೆ ಮಾಡ್ತಿದ್ದೀನಿ ಅಂತ ಗೊತ್ತಿಲ್ವಾ? ಟಿವಿ ಆಫ್ ಮಾಡ್ಬಿಟ್ಟು ಮಗುನ್ ನೋಡ್ಕೋಬಾರ್ದಾ? ಏಯ್ ನೋಡ್ಕೊಳಕಾದ್ರೆ ನೋಡ್ಕೊ, ಇಲ್ಲ ಅಂದ್ರೆ ಬಿಸಾಕು. ಯಾವಾಗ ಬೇಕು ಈ ಮಗು? ಇಳ್ದು ಬೇಬಿ ಸಿಟ್ಟಿಂಗ್ ಮುಗೀತು, ಬೇರೆ ಸ್ಕೂಲಿಗೆ ಸೇರಿಸ್ಬೇಕು. ಸೇರಿಸ್ಕೋ. ಈ ಸ್ಕೂಲ್ನವ್ರು ಬರ್ತ್ ಸರ್ಟಿಫಿಕೇಟ್ ಕೇಳ್ತಿದ್ದಾರೆ. ಯಾಕೆ ಬರ್ತ್ ಸರ್ಟಿಫಿಕೇಟ್ ಇಲ್ಲದೆ ಹೋದ್ರೆ ಸೇರ್ಸಕ್ಕಾಗಲ್ವಾ? ಇಲ್ಲ, ಯಾವ ಸ್ಕೂಲಲ್ಲೂ ಸೇರಿಸ್ಕೊಳ್ಳಲ್ಲ. ಮಾಡ್ತೀನಿ ಬಿಡು. ಯಾವಾಗ? ಏಯ್ ನೀನ್ ಹೇಳಿದ ತಕ್ಷಣ ಮಾಡ್ಸಕ್ಕಾಗಲ್ಲ, ನನಗೆ ಇಷ್ಟ ಬಂದಾಗ್ಲೇ ಮಾಡಿಸ್ತೀನಿ. ಹೋಗೋ. ಏನ್ ಮಾಡ್ತಿದ್ಯಾ? ಮನುಷ್ಯನ ನೀನು? ಏಕೆ ನಾನ್ ಮಲ್ಗದ್ ಬೇಡವಾ? ಆಯ್ತಲ್ಲ ಒದ್ದಾಡ್ತಾ ಇರೋಳು. ಜನ್ಮ ಕೊಟ್ಟ ಮಗುಗೆ ನಾಯಿ ಅಂತ ಹತ್ತು. ಏಯ್ ನನ್ಗೆ ಹೋಗಿತ್ಯಾ? ನಡಿಯ ಎದ್ದೇಳೆ. ಬಿಡು. ಎದ್ದೇಳೆ. ಏನು ಮಾಡ್ತಿದ್ಯಾ? ಹೋಗೆ. ಬಿಡು. ಹೋಗೆ. ಹೋಗೆ. ಹಲೋ ಹಲೋ ಶಶಿ, ನಾನು ಇವತ್ತು ಮನೆಗೆ ಬರಲ್ಲ, ಕೆಲ್ಸದ ಮೇಲೆ ಹೊರಗೆ ಹೋಗ್ತಾ ಇದೀನಿ. ನಾಳೆ ಬರ್ತೀನಿ, ಸರಿನಾ? ಹೌದಾ, ಸರಿ. ಇವತ್ತು ಪಪ್ಪ ಬರಲ್ಲ, ನಾನು ನೀನು ಇಬ್ರೆ ಫುಲ್ ಜಾಲಿ. ಪ್ರೀತಿ, 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 ಪ್ರೀತಿ. ಹಲೋ ಹಲೋ ರೀ, ಮಗು ಕಾಣಿಸ್ತಿಲ್ಲ. ಮಗು ಕಾಣಿಸ್ತಿಲ್ವಾ? ಏಯ್ ನಾಳೆ ನಾನು ಬರೋಷ್ಟರಲ್ಲಿ ಮಗು ಮನೇಲಿರ್ಬೇಕು, ಇಲ್ಲ ಅಂದ್ರೆ ನಿನ್ನ ನೇಣ ಹಾಕ್ಬಿಡ್ತೀನಿ. ಎಲ್ಲ ನನ್ನ ಮಗಳು ಬೊಗಳೆ? ನಾನದನ್ನ ಕೇಳ್ಬೇಕು. ಎಲ್ಲಿ ನನ್ನ ಮಗಳು? ಏನೋ ಎಲ್ಲಿ ನನ್ನ ಮಗು ಅಂದೆ. ನೀನ್ ಕಡ್ದಾಕಿ ನನಗೆ ಕೇಳ್ತಾ ಇದೀಯಾ? ನಿನ್ನೆ ನೀನ್ ಫೋನ್ ಮಾಡಿದ ಅರ್ಧ ಗಂಟೆ ಒಳಗೆ ಬಂದು ನನ್ನ ಮಗುನ ಎತ್ಕೊಂಡು ಹೋಗಿದೆ ಅಂತ ನನಗೆ ಗೊತ್ತು. ಏಯ್ ನಾನು ಹುಬ್ಳಿಲಿದ್ದೆ, ಅದೇಗೆ ಅರ್ಧ ಗಂಟೆಲಿ ಬರಕ್ಕಾಗತ್ತೆ? ನನ್ನ ಹತ್ರ ಸಾಕ್ಷಿ ಇದೆ. ಪಕ್ಕದ ರೋಡಿನ ಅಜ್ಜಿ ನಿನ್ ಮಗುನ ಎತ್ಕೊಂಡು ಹೋಗ್ತಿರೋದನ್ನ ನೋಡಿದ್ದಾರೆ.
ಎಲ್ಲೋ ನನ್ನ ಮಗು ಏನ್ ಮಾಡ್ದೆ ಬಗ್ಲು? ಏ ನನಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ. ಪ್ಲೀಸ್ ಏನ್ ಮಾಡ್ದೆ ಹೇಳು. ನಾನೇ ಮಗುನ ಕರ್ಕೊಂಡು ಹೋಗಿ ರೈಲ್ವೆ ಟ್ರ್ಯಾಕ್ ಮೇಲೆ ಮಲಗಿಸಿದ್ದೀನಿ. ಏನಿವಾಗ? ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಈಗಲೇ ಪೊಲೀಸ್ ಅವ್ರನ್ನ ಕರೆಸ್ತೀನಿ. ಪೊಲೀಸ್ ಕರೆಸ್ತೀಯಾ? ಪೊಲೀಸ್ ಕರೆಸ್ತೀಯ ನೀನು? ಕರ್ಸು ನೋಡಲ್ಲ. ಕರ್ಸೋ, ಕರ್ಸೆ. ಅಂದ್ರೆ ನೀವು ಅವತ್ತು ಹೇಳಿದ ಕತೆ ಈ ರಾಜೀವ್ ಒಂದಲ್ವಾ, ನಂಜುಂಡಂದ? ಹೌದು ಸರ್. ನಂಜುಂಡ ಅವನು ಎಲ್ಲಿ ಸಿಗ್ತಾನೆ ಅಂತ ಏನಾದ್ರು ಗೊತ್ತಾ? ಗೊತ್ತಿಲ್ಲ ಸರ್. ನಂಜುಂಡ ಬರ್ಲಿಲ್ಲ ಸರ್. ಬಂದ್ರೆ ನಾನೇ ಫೋನ್ ಮಾಡಿ ತಿಳಿಸ್ತೀನಿ ಸರ್. ಯಾಕೋ ಯಾಕೋ ಬಜೆಟ್ ಗೊತ್ತಾ ಇದೆಯಾ? ಇಲ್ಲ ಸರ್, ನಾ ಬಚ್ಚಿಗೆ ಇಲ್ಲ. ಸುಳ್ಳು ಹೇಳಿದ್ರೆ ಪಕ್ಕ ಹಾಕ್ಬಿಡ್ತೀನಿ. ಇಲ್ಲ ಸರ್. ಸರ್ ಬಿಡಿ ಸರ್, ನಮ್ಮ ಹುಡುಗ ಇವನು. ಮತ್ತಿಷ್ಟು ದಿವಸ ಎಲ್ಲಿಗೆ ಹೋಗಿದ್ದ? ಅವ್ನ ಕೆಲ್ಸಕ್ಕೆ ರಜಾ ತಗೊಂಡಿದ್ದ ಸರ್. ಇವತ್ತೇ ಬಂದಿದ್ದು. ಎಲ್ಲ ನಂಜುಂಡ? ಇಲ್ಲ ಸರ್. ಮಗಳು ಗೊತ್ತಿಲ್ಲ. ನಿಜ ಹೇಳ್ತೀಯೋ ಇಲ್ಲ ಎತ್ತಾಕೊಂಡು ಹೋಗ್ಲೋ? ಇಲ್ಲ ಸರ್, ಗೊತ್ತಿಲ್ಲ ಸರ್. ತೋರ್ಸು ನೋಡಿ. ಗೊತ್ತಿಲ್ಲ ಸರ್. ತೋರ್ಸು ನೋಡಿ ಎಲ್ಲಿದ್ದಾನೆ ಅಂತ ಹೇಳ್ತೀಯೋ? ಹೇಳ್ತೀನಿ ಸರ್, ಹೇಳ್ತೀನಿ ಸರ್. ಅದು ಸರ್, ಅದು ಏನು ಸರ್, ಯಾಕೆ ಬಂದಿದ್ದೀರಾ? ಏನಾಗಬೇಕಿತ್ತು? ಪೊಲೀಸ್.
ಸರ್ 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 ಏನಾಯ್ತು ಸರ್? ಏನೋ ನಿನ್ನ ಹೆಸರು ನಂಜುಂಡ ಅಲ್ವಾ? ಹಾ ಏನೋ ಇದು ಏನೋ ಇದು ಸರ್ ಬೊಗಳ ಸರ್ 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 ಬೊಗಳ ನಿಜನಾ? ಯಾರೋ ನೀನು? ಸರ್ ನನ್ನ ಹೆಸರು ರಿಯಾಜ್ ಅಂತ ಸರ್. ಮತ್ತೆ ಯಾಕೋ ನಂಜುಂಡ ಅಂತ ಸುಳ್ಳು ಹೇಳ್ದೆ? ನಿನ್ಗಾಗ್ಲೇ ಮದುವೆ ಆಗಿದ್ಯಾ? ಹಾ ಬೊಗಳ ನಿಜನಾ? ಹ್ಞೂ ಸರ್, ನನ್ನ ಹೆಂಡತಿ ಇಬ್ರು ಮಕ್ಳಿದ್ದಾರೆ ಸರ್. ಥೂ ನಿನ್ನ ಹೇಳ್ಕೊಂಡು ನೋಡ್ರ ಬರ ನಡೆ ಹೇಳ್ಕೊಂಡು ಅವ್ನ ನಡೆ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ರಾವ್ ಅವ್ನ ಹೇಳ್ಕೊಂಬನ್ರಿ. ಯಾಕೆ ನನ್ನ ಜೀವನಕ್ಕೆ ಬಂದೆ? ಯಾಕೆ ನಂಗಷ್ಟು ಹಿಂಸೆ ಕೊಡ್ತಿದ್ದೆ? ಯಾಕೆ ನನ್ನ ಮಗನ ಕೊಲ್ಲೋಕ್ ನೋಡ್ದೆ? ಯಾಕೆ ನನ್ನ ಕೊಲ್ಲೋಕ್ ಪ್ರಯತ್ನ ಪಟ್ಟೆ? ಹೇಳೋ, ಮಾತಾಡು. ನಾನು ಕ್ಷಮಿಸ್ಬಿಡು, ನಾನೀಗ ತುಂಬ ಅನ್ಯಾಯ ಮಾಡಿಬಿಟ್ಟೆ. ಅದೇ ಯಾಕೆ ಹಾಗೆ ಮಾಡ್ದೆ ಹೇಳು. ನೋಡಮ್ಮ, ನೀ ತಿಳ್ಕೊಂಡಂಗೆ ಅವನು ನಂಜುಂಡ ಅಲ್ಲ, ರಿಯಾಸ್. ಈಗಾಗಲೇ ಅವನಿಗೆ ಮದುವೆ ಆಗಿದೆ, 2 ಮಕ್ಕಳಿದ್ದಾರೆ. ಯಾಕೆ ನಂಗೆ ಮೋಸ ಮಾಡ್ದೆ? ಯಾಕೆ ನಂಗೆ ಮೋಸ ಮಾಡ್ದೆ? ಯಾಕೆ ನನ್ ಪ್ರೀತಿಸ್ದೆ? ಯಾಕೆ? ನಾನು ನಿನ್ನ ಪ್ರೀತಿಸಿಲ್ಲ. ನಾನು ಪ್ರೀತಿಸಿದ್ದು ನಿನ್ನ ಸಂಬಳನ. ನೀನು RTO ಆಫೀಸಲ್ಲಿ ಕೆಲಸ ಮಾಡ್ತಿದ್ಯಲ್ಲ, ಅಂದ್ರೆ ನನ್ ದುಡ್ಕೋಸ್ಕರ ಪ್ರೀತಿಸಿದ್ಯಾ? ಹ್ಞೂ. ಅವತ್ತು ನಿನ್ನ ಮಗುನ ಬೇರೆ ಸ್ಕೂಲಿಗೆ ಸೇರಿಸ್ಬೇಕು ಅಂದ್ಯಲ್ಲ, ಅದಕ್ಕೋಸ್ಕರ ಬರ್ತ್ ಸರ್ಟಿಫಿಕೇಟ್ ಮಾಡಬೇಕು ಅಂದೆ. ಭಯ ಆಯಿತು, ಅದಕ್ಕೆ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದೆ. ಮಗುನ ಸಾಯಿಸ್ಬೇಕು ಅಂತ ನಾನೇ ಮನೆಯಿಂದ ಕರ್ಕೊಂಡು ಹೋದೆ. ಜ್ಯೂಸಲ್ಲಿ ನಿದ್ದೆ ಮಾತ್ರ ಕೂಡ ಹಾಕ್ದೆ. ಕರ್ಕೊಂಡೋಗ್ಬಿಟ್ಟು ರೈಲ್ವೆ ಟ್ರ್ಯಾಕಲ್ಲಿ ಮಲಗಿಸ್ದೆ. ಆದರೆ ನೀನ್ ಮನುಷ್ಯನೇ ಅಲ್ಲ. ನೀನ್ ಮಾಡಿರೋ ಪಾಪಕ್ಕೆ ಕಾನೂನು ಶಿಕ್ಷೆ ಕೊಡ್ಬೋದು, ಅಥವಾ ಕೋರ್ಟು ಕೇಸು ಅಂತ ನೀನು ತಪ್ಪಿಸ್ಕೋಬಹುದು. ಆದ್ರೆ ನೀನ್ ನಂಬಿರೋ ಅಲ್ಲ ಇಂದ ಅಥವಾ ನಾನ್ ಪೂಜೆ ಮಾಡೋ ಶಿವ ಇಂದ ತಪ್ಪಿಸ್ಕೊಳಕ್ ಆಗಲ್ಲ. ಸರ್ವನಾಶ ಆಗೋಗ್ತ್ಯಾ. ಏಯ್, ಕರ್ಕೊಂಡೋಗ್ರಿ ಅವನ್ನ.
ರಿಯಾಜ್ನಂಥ ಸ್ಯಾಡೆಸ್ಟ್ ಸೈಕೋ ಗಂಡನ ಜೊತೆ ಜೀವನ ಮಾಡೋದಕ್ಕಿಂತ ರಾಜೀವ್ನಂಥ ಒಳ್ಳೆ ಮನ್ಸಿರೋನ ಜೊತೆ ಜೀವನ ಮಾಡೋದು ಒಳ್ಳೇದನ್ನಿಸ್ತು. ಇವತ್ತು ನಾನು, ನನ್ನ ಮಗು ಮತ್ತು ರಾಜೀವ್ 3 ಜನ ಖುಷಿಯಾಗಿದ್ದೀವಿ.